ಎಲ್ಲ ಹೇಳಿದೆ ನೀನು, ಆದ್ರಿಂದ ಈಗ ಓದಿದಿ ತಾನೆ ಸರಿಯಾಗಿ. ಈಗ ಹೀಗೆ ಕೊಟ್ಟರೆ ಬರಿತಾ ಹೋಗ್ತೀರ ಒಂದೊಂದು ಶಬ್ದ. ಸಣ್ಣ ಸಣ್ಣದು ಕೊಡ್ತೇನೆ, ಆಮೇಲೆ ದೊಡ್ಡದು ಕೊಡ್ತೇನೆ. ರಾಮಃ ಬರೀರಿ. ರಾಮಃ, ರಾಮಃ, ರಾಮಃ. ಹೌದು, ಬರೆದ್ರಾ? ಮಾರಹ, ಮಾರಹ, ಮಾರಹ. ಏನು ಮಾರ ಅಂದರೆ? ಮನ್ಮಥ, ಮನ್ಮಥ, ಮನ್ಮಥ. ನಾನು ಬರ್ದ ಹಾಗೆ ಇದೆಯಾ ನೋಡಿ, ಅದನ್ನು ತಿದ್ಕೊಳ್ಳಿ. ನಾನು ನಿಮ್ಮೆಲ್ಲರದ್ದು ನೋಡ್ಲಿಕ್ಕೆ ಆಗೋದಿಲ್ಲ. ಮಾವನ್ನು ಹೀಗೂ ಬರಿಬೋದು, ಹೀಗೂ ಬರಿಬೋದು. ಮಾ ಎರಡೂ ರೀತಿ ಬರವಣಿಗೆ ಇದೆ. ಅದರ ಮುಖ್ಯ ಈ ಅಕ್ಷರ, ಇದು ಮುಖ್ಯ. ಹೀಗೆ ತಾಗಬೇಕು ಅಂತ ಅನ್ನೋದು ಮುಖ್ಯ, ಮಾದ್ದು ಲಕ್ಷಣ. ರಾಮಃ, ಮಾರಹ. ನೀವು ಬರ್ದಿದ್ದು ಸರಿ ಇದ್ರೆ ಅಂದರೆ ರೈಟ್ ಹಾಕಿ, ತಪ್ಪಿದೆ ಅಂದರೆ ತಿದ್ಕೊಳ್ಳಿ. ತಪ್ಪು ಹಾಕೋದು ಬೇಡ. ಮನ್ಮಥಃ ಸರಿ ಇದೆಯಾ ಬರೆದಿದ್ದು? ಹೌದು. ಹಾಂ, ಪಕ್ಕದಲ್ಲಿ ಬರೋದು ಅಂದರೆ ಹಾಂ ಬರಿಬಹುದು. ನೀವು ಹೀಗೆ ಹೇಳಿದ್ದಾ? ಬರಿಬಹುದು. ಆದರೆ ಸಾಮಾನ್ಯ ಅದು ಬರಿಬೋದು, ತಪ್ಪಿಲ್ಲ. ಆದರೆ ಸಾಮಾನ್ಯ ಚೂರು ಕೆಳಗಿರುತ್ತೆ. ಅದು ಒತ್ತು ಅಂತ ಗೊತ್ತಾಗ್ಲಿಕ್ಕೋಸ್ಕರ. ಜಗತ್ಕರ್ತ, ಜಗತ್ಕರ್ತ. ಜಗತ್ಕರ್ತ. ಸಮ್ಯಕ್. ಪ್ರತ್ಯಕ್.
ಮುಂದೆ ಯಾವುದು? ನೀ. ನಾಕೆ ನಾವತ್ತು. ನಿನ್ನೋ. ಹಾಂ, ಏನು ಪುಟ್ಟಮ್ಮ? ಜಾದು. ಜಾದು ಈಗ ಎಲ್ಲಿ ಅಮ್ಮ? ಹಾಂ, ಕರೆಕ್ಟ್. ನೀನು ಜಾಣಮ್ಮ. ನೀನು, ನಾನೇ ದಡ್ಡ. ಕೋ. ಹಾಂ ಹಾಂ. ಓ. ಓಳು. ಪೋತಿತ್ತ ಮಂತೆರು ಸೇರ್ತು ಇದ್ದಡ ಕೂಡ ಆಯಕ್ಕೆ ನೋಡ ಆಯ್ ಕೂಡ ಅವೇನು ಪಂಡು ಐಕ್ ರಜೆ ಇತ್ತು ಪೂರ ತಿರ್ಗರೆ ಪೋತಿತ್ತ ಪಂಡ್ ಮಂತೆರ್ನಲ್ಲ ಆನ್ಸರ್ ಜನ
ಬ. ಬತ್ತದೆರು. ಏತ್ ಜನ ಬತ್ತದೆರು. ಬತ್ತದೆರು. ಅದು ಬತ್ತಿತ್ತೇರ ಅಂದರೆ ಹಿಂಗೆ ಬರಿಬೇಕು. ಅವು ಅರ್ಧ ಬರೆಪುಣ ಇಂಚ ಕೊಳ್ಳೋಡಾತೆ ತಾಗೋಡು ಅಂತಿದ್ದಿ ಯವ್ವೇ ಅಕ್ಷರ ಬರೆಂಡ ಇಂಚ ಬರೆಂಡ ಅವು ಅರ್ಧ ಅಂತ ಲೆಕ್ಕ. ಅವನು ಬರೆನಾಕ್ಲು ಅಕ್ಷರ ತಾಗೋತು ಇಂಚ ಬರೆಪೇರು. ಅರ್ಕವತ್ತು ಬರೆನಾಗ ಇತ್ತು ಇಂಚ ಕೊಳ್ಳೋಡು. ಸೂರ್ಯ. ರೇಫ ಯಕಾರ ಅಂತ ಮಿತ್ತು ಸೂರ್ಯ. ಯಾವುದು ಚಂದ್ರ ಉಂಡು. ನ ದ ರ ಚಂದ್ರ. ಈಗ ಓದು. ಸರಿ ಓದು. ಅಂಬಿಣಿ. ಏನು ರಿಯಾ ಬರೆಯೋಣ ಇಂಚ ಬರೆಯೋಡು. ನಾಲ್ಕು ಡಾಕ್ ಉ ಲಾಯ್ಕೊಂಡು. ಇದ್ದಿ ಅಂದರೆ ಹಿಂಗೆ ಬರಿಬೇಕು. ಲಾಯ್ಕಿದ್ದಿ. ಏನು ಗುಣಮ್ಮ? ಯಾಕೆ ಹಾಂ ಸೋಜೊಂದುನಾ ಹಾಂ ಸುರುತು ಸಾ ಸರ್ವೇ ಕೊಡದ ಕ್ಲಾಸ್ ವರಸೂಲೆ ಮಸ್ತ್ ಇಂಪಾರ್ಟೆಂಟ್ ಮುಳಾಂದ ಕೊಡದ ಕ್ಲಾಸ್ ನಿಂಕ್ಲೆ ಗುಣಿತಾಕ್ಷರ ಒತ್ತಾಕ್ಷರ ಬರ್ತಿರಡ ದುಂಬು ಅನ್ನೊಂದು ಪರೆಗೆ ಕಷ್ಟ. ಆ ಒತ್ತಾಕ್ಷರ ಚೂರ್ಸುವಣ್ಣೆ. ಸರ್ವೇ ಜನಾಃ ಸುಖಿನೋ ಭವಂತು.
ವಾ ಉಂಡು. ಮಾ ಭೂತಸ್ಯ ವಿಪರ್ಯಯಃ. ತೊಂದರೆ ಆಗದೇ ಇರಲಿ, ಉಲ್ಟ ಹೊಡೆಯದೇ ಇರಲಿ. ಸರಿ, ಈಗ ಒಂಚೂರಾದರೂ ಗೊತ್ತಾಯ್ತಾ? ನೀವೇ ಬರೀರಿ. ಅಶನ ಆನು. ಅಶನ ಆನು. ಅಶನ ಆನು. ತಾಲವ್ಯ. ಚಿಕ್ಕ ಶ ಅಂದರೆ ದೊಡ್ಡ ಶ ಅಂದರೆ ಬರದ್ರಾ? ಆನು. ನಾ ಆದರೆ ತಂಬುಳಿ ಬಣ್ಣ ಜಾದು. ತಂಬುಳಿ ಬಣ್ಣ. ಕುದಿಸದ ಹುಳಿ, ತಂಪು ಹುಳಿ, ತಂಬುಳಿ. हाँ मुझे पोई ये वर्पणा इंच बरपरा सोचुनु इंजन बेतर बल्ले पेरोड बल्ले मुड़कुल्ली इधर सोजुरी उंटु जुंबोत्री इत बोत्री हाक बा ಅವು ಸೂತ್ರ ಬರೆತ್ರಿ ನನ್ನ ಬರೆಯೋಣ ನಿಂಕ್ಲೆ. ಆಡುವ ಹೊಲ ಆಡುಂಬೊಲ. ಹಿ ಒಂದು 16 16 ಹಾಕೆ ಇವತ್ತು ಹಿ ಕಣತ ನಾಕೆ ಆಯಿತು. ವಾ ಅಂತ ಇಟ್ಕೊಳ್ಳಿ. ಮುಂದೆ ಗ ಗರ್ಭೋ. ಹಾಗಾದ್ರೆ ಇದೇನಾಗಬೇಕು? ಹಾಂ, ಹಿರಣ್ಯ ಗರ್ಭೋ. ಆಮೇಲೆ ರ ಅಲ್ಲ, ಇದಕ್ಕೆ ಅದು ಲೋ ಕಾಕೆ ಕೆ ಶ ಶಹ. ಇನ್ನೊಮ್ಮೆ ಹಿರಣ್ಯ ಗರ್ಭೋ ಲೋಕೇಶಃ ಸ್ವ. ಇದು ಸ, ಅದಕ್ಕೆ ವ ಒತ್ತು ಸ್ವ. ಇದು ಯ, ನಾಕೆ ಭಾ. ಅದು ಊ ಬರ್ದಿರೋದು ನೋಡಿ, ಸ್ವಯಂಭೂ. ಹಿರಣ್ಯ ಗರ್ಭೋ ಲೋಕೇಶ ಸ್ವಯಂಭೂ. ಇದು ಶ.
ಶಾಕೆ ಚ ಶ್ಚ ತು ತೂ ನೋಡಿ ಹೇಗೆ ಬರೆದಿದ್ದಾರೆ, ಸುಮ್ಮನೆ ಹಿಂಗೆ ಎಳೆದ್ಬಿಟ್ಟಿದ್ದಾರೆ ತು. ಇದು ರಾ, ಇದು ಅದಕ್ಕೆ ಬಂದಿರೋದು. ಹೇಳಿದ್ದೇನೆ ಹಿಂದೆ, ದೀರ್ಘ ಬಂದರೆ ಸುರುಳಿ ಇದ್ದರೆ ಅದು ದೀರ್ಘಕ್ಕೆ ಲೆಕ್ಕ, ಸುರುಳಿ ಇಲ್ಲದೇ ಇದ್ದರೆ ಹಿಂದಿನ ಅಕ್ಷರಕ್ಕೆ ಲೆಕ್ಕ. ಅದರಿಂದ ಚತುರಾ ನ ನಹ ಓದಿ. ಇನ್ನೊಮ್ಮೆ ನಹ ಧ ಚೂರು ಝೂಮ್ ಮಾಡು. ಸರಿ ಇರಲಿ, ಇದೆ ಬೇಡ ಬೇಡ, ಹಿಂದೆ ಹೋಗು, ಇದು ಬೇಡ. ಇರಲಿ ಅದು ಹಿಂದೆದ್ದು ಹಾಕು, ಹಿಂದಿನದ್ದು ಹಾಕು. ಆಗ ಹಾಕಿದ್ದೆಲ್ಲ ಅದು ಹಾಕು. ಹಾಂ, ಸಕೆ ವ, ಇದು ಸಕೆ ತ ಸ್ವಸ್ತಿ. ಸ್ಟಾರ್ಟ್ ಆಗೋದನ್ನು ಗುರುತಿಸ್ಲಿಕ್ಕೆ ಒಂದು ಲಾಭ, ಯಾವಾಗಲೂ ಸ್ವಸ್ತಿ ಅಂತ ಬರೀತಾರೆ ಅಥವಾ ಶ್ರೀ ಅಂತ ಶುರು ಮಾಡ್ತಾರೆ. ಸ್ವಸ್ತಿ, ಶ್ರೀ, ವೇ, ದ. ಝೂಮ್ ಮಾಡ್ಲಿಕ್ಕೆ ಬರುತ್ತೆ ನಿಂಗೆ? ಹಾಂ, ಆಮೇಲೆ ಪಕ್ಕಕ್ಕೆ ಸರಿಸ್ಬೇಕು ಹಾಗೆ. ಇಲ್ಲಿ ಬಂದ ಮೇಲೆ ವೇ ದ ವ್ಯಾ ಹೇಗೆ ಗೊತ್ತಾಯ್ತಾ? ವಾ ಬರೆದು ಯಾ, ಅದರ ದೀರ್ಘ ಮುಂದೆ ಇದೆ. ಹಾಂ, ವ್ಯಾ ಸಾ ಇಲ್ಲಿದೆ, ಯ ನ ಮಾ ನೋಡಿ ಹೇಗಿದೆ, ಮಾ ಹೌದು, ಹೀಗೆ ಬರೆದು ಇದ್ರೊಳಗೆ ಹೋಗಿದೆ, ಅದು ಮಾ. ಅವ್ರು ಬರ್ದ ಮಾ ಹೇಗಿದೆ, ಇದಿಷ್ಟು ತುಂಬ್ಕೊಂಡ್ಬಿಟ್ಟಿದೆ, ಇದಿಷ್ಟು ಒಳಗೆ ಹೋಗ್ಬಿಟ್ಟಿದೆ, ಅದು ಮ ಅಲ್ಲಿರೋದು. ಮ ಮಹ. ಹಾಂ, ಮುಂದೆ ಈಗ ಈ ಕಡೆ ಸರ್ಸು, ಝೂಮನ್ನೇ ಈ ಕಡೆ ಸರ್ಸು, ಬರುತ್ತಾ? ಕಾಣುತ್ತಲ್ವ, ಇದು ಕಾಣಿಸ್ತಾ ಇದೆ. ನೀ ನಾಕೆ ಇವತ್ತು. ಗುಣಮ್ಮ, ಹಾಂ, ನೀ, ಹಾಂ, ನೀ, ಚೂರಿ ಚೇತ ಹಾಗೆ ಈ ಅಂಬ್ಲ. ಹಾಂ, ನೀ, ರುವಿ, ಪಕ್ಕಕ್ಕೆ ಸರಿಸ್ಬೇಕು. ಇಲ್ಲೇನೋ ಇರುತ್ತೆ ನೋಡಿ, ಅದನ್ನು ಹೀಗೆ ಹೇಳಿ. ಝೂಮ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಬಾರ್ ಇರುತ್ತೆ, ಅದನ್ನು ಹೀಗೆ ಹೇಳಿದ್ರೆ ಬರುತ್ತೆ. ಬರಲಿಲ್ವಾ? ಹಾಂ, ಸರಿ ಸರಿ. ಇದೇನು? ಏನಿದೆ ಅಕ್ಷರ? ಡ. ಹಾಂ, ಅದಕ್ಕೆ ಕೆಳಗಡೆ ಏನಿದೆ? ಘ್ನ. ನಿರ್ವಿ ಬಂದಮೇಲೆ ಏನು ಬರಬೇಕು? ಹಾಂ, ನೀವು ಅದಕ್ಕೆ ವಿಘ್ನ ಕಥ ಅಂದ್ಕೊಂಡು ಕೂತ್ರೆ ನಿರ್ವಿಘ್ನ ಮ. ಸಾಕೆ ಹಾಂ, ನಿರ್ವಿಘ್ನಮಸ್ತು, ನಿರ್ವಿಘ್ನಮಸ್ತು. ಆಯ್ತಾ? ಹಾಂ, ಯಾ ಸಾಕೆ ಯಾ, ಜಾಕೆ ಇದು ಜಾ ಇಟ್ಟು, ಆಮೇಲೆ ಜ್ಞಾ, ಒಂದು ದೀರ್ಘ ಇದೆ, ಜ್ಞಾ. ನ, ದ, ಯಾ,
ಸಿ ಸಿ ಆಗಬೇಕಾದ್ರೆ ದೀರ್ಘ ಅದ್ಮೇಲೆ ಸುರುಳಿ ಇರ್ಬೇಕು. ಸಿ ನ ಇದಕ್ಕೆ ಧ ಧ ಪೂರ್ವದಲ್ಲಿ ಕೊನೆಯಲ್ಲಿದೆ ಧೋ. ಏನಾಯ್ತು ಒಮ್ಮೆ? ಯಸ್ಯ ಜ್ಞಾನ ದಯಾ ಸಿಂಧೋ ಯಸ್ಯ ಜ್ಞಾನ ದಯಾ ಸಿಂಧೋ. ಆಮೇಲೆ ಈ ಕಡೆ ಬಾ. ಹಾಂ, ಇದು ರ ಗಾ ಧ. ಹಾಂ, ರಗಾಧಸ್ಯ ರಗಾಧಸ್ಯಾ ನ ಹಿಂದೆ ಬಂದಿದೆ ಇದು ಈಗ. ಘ ನಘ ಗು ನಾಹ. ಓದಿ ಒಟ್ಟಿಗೆ. ರಗಾಧಸ್ಯ ನಘ ಗುಣ. ಗೊತ್ತಾಯ್ತಾ ಅಕ್ಷರ? ಘನ ಘ ಗಮನಿಸಿ, ಹೀಗೆ ಬಂದು ಚೂರು ಕೆಳಗಿಂದ ಹೊಡಿತಾರೆ. ಡ ಬರೆಯುವಾಗ ಇಷ್ಟೇ, ಚೂರು ಬಂದರೂ ಈ ಅಕ್ಷರಕ್ಕೆ ವ್ಯತ್ಯಾಸ ಏನಂದರೆ ಹೀಗಿರುತ್ತೆ, ಈ ಅಂಶ ಕೆಳಗಿಂದ ಹೀಗೆ ಬರುತ್ತೆ, ಇದು ಘನ ಆಗುತ್ತೆ. ರಗಾಧಸ್ಯ ನಘ ಗುಣ. ಹಾಂ, ಪಕ್ಕಕ್ಕೆ ಬಾ. ಹಾಂ, ಇದು ಹೀಗೆ ಇರಲಿ, ಇಲ್ಲಿ ಅಕ್ಷರ ಕಾಣುತ್ತೆ. ಇದೇನು? ಸೇ. ವಕಾರಕ್ಕೆ ಯಾವತ್ತು? ತಾ ಮ. ಕ್ಷ ಕ್ಷ ಚೆನ್ನಾಗಿ ಬರ್ತಿದ್ದಾರೆ. ಆಮೇಲೆ ಯೋ. ಯಕಾರಕ್ಕೆ ಪೂರ್ವದಲ್ಲೊಂದು ನಂತರದಲ್ಲೊಂದು ಕೊಟ್ಟಿದ್ದಾರೆ. ಧೀ. ಧಾಕ್ಕೆ ಮೇಲೆ ಚೆನ್ನಾಗಿ ದೀರ್ಘ ಕೊಟ್ಟಿದ್ದಾರೆ. ಧೀ. ರಾಹ. ಹಾಂ, ಒಟ್ಟಿಗೆ ಓದಿ. ಸೇವ್ಯತಾ ಮಕ್ಷ ಯೋ ಧೀ ರಾಹ. ಇನ್ನೊಮ್ಮೆ. ಧೀರಾಹ. ಸ ಶ್ರೀ. ಯಾಕೆ ಎರಡು ಕೊಂಬು ಕೊಟ್ಟಿದ್ದಾರೆ? ಯೈ. ಸ ಶ್ರೀ ಯೈ. ಅದು ಚ. ಚಕಾರಕ್ಕೆ ಒಂದು ದೀರ್ಘ ಚ. ಚಾ. ಇದು ಮಾಕೆ ಋ ಒತ್ತು ಮೃ. ಸಶ್ರೀಯೈ ಚಾಮೃ ತಾ ಯ ಚ. ಒಟ್ಟಿಗೋದಿ. ಸಶ್ರೀಯೈ ಚಾಮೃತಾಯ ಚ. ಈಗ ಮೊದಲಿಂದ ಓದಿ. ಸ್ವಸ್ತಿ ಶ್ರೀ ವೇ ದ ಮಹ. ನಿರ್ವಿಘ್ನಮಸ್ತು. ಸಿಂಧೋ ರಗಾಧಸ್ಯ ರಗಾಧಸ್ಯಾ ನಘ ಗುಣಾಃ ಗುಣಾಃ. ಸೇವ್ಯತಾಮಕ್ಷ ಯೋ ಧೀ ರಾ ಸ ಶ್ರೀ ಯೈ ಚಾಮೃ ತಾಯ ಚ. ಮುಂದೆ ಸ. ಇದೇನು? ಮಾ. ಸಮ. ಹೃ. ಇದು ಹಾಕೆ ಋ ಒತ್ತು ಹೃ. ಆಮೇಲೆ ಸ ಆಗೋದಿಲ್ಲ, ಅದು ತ್ಯ. ಸ ಮ ಹೃ ತ್ಯ. ಹಾಂ, ಮತ್ತೆ ನ್ಯ. ಈ ಯ ಬರೆದ ಅಕ್ಷರ ಅವ್ರ ಗುರುತಿಗೆ ಸಾಮಾನ್ಯ ಚೂರು ಕೆಳಗೆ ತರಲಿಲ್ಲ ಅಂದರೂ ಈ ಲೆವೆಲಿಗಿಂತ ಮೇಲೆ ಹೋಗುತ್ತೆ.
ಸಾ ಆಗಬೇಕಾದ್ರೆ ಹೀಗಿರುತ್ತೆ, ಅಥವಾ ಹೀಗೆ ಬಂದರೂ ಹೀಗಿರುತ್ತೆ. ಇದು ಸ್ಟ್ರೈಟ್ ಮೇಲಕ್ಕೆ ಹೀಗೆ ಹೋಯಿತು ಅಂದರೆ ಅಥವಾ ದಾಟಿತು ಅಂದರೆ ಅದು ಯಾ ಇರುತ್ತೆ, ಯಕಾರ ಒತ್ತಿರುತ್ತೆ. ಅಂದರೆ ಈಗ ನಾವು ಇದರಲ್ಲಿ ಕಂಡುಹಿಡಿದ ಸಂಗತಿ. ಇನ್ನೊಂದು ಬೇರೆ ಮ್ಯಾನುಸ್ಕ್ರಿಪ್ಟಲ್ಲಿ ಅವರೊಂಚೂರು ಚೇಂಜ್ ಮಾಡಿಕೊಂಡ್ರೆ ನಾವು ಅದು ಅಲ್ಲಿ ನೋಡ್ಬೇಕು ಎಲ್ಲೆಲ್ಲಿ ಶಬ್ದ ಬಂದಿದೆ ಅಂತ. ಹಾಂ, ಸೇವ್ಯತ, ಹಾಂ ಎಲ್ಲೋದ್ವಿ, ಹಾಂ ಸ ಮಾಹೃತ್ಯ ನ್ಯ ಸಮಾಹೃತ್ಯಾನ್ಯ. ಇದು ಆನ ತ. ಹಾಂ, ಇದು ನ ಅರ್ಧ ಇದೆ, ತ ಅರ್ಧ ಪೂರ್ತಿ ಇದೆ, ರ ಇದೆ. ನಕ್ಕೆ ತಾವತ್ತು ರಾವತ್ತು. ತಂತ್ರ ತಂತ್ರ ನಿ ತಂತ್ರಾಣಿ ಸಮಾಹೃತ್ಯಾನ್ಯ ತಂತ್ರಾಣಿ. ಇನ್ನೊಮ್ಮೆ ಎರಡಿದ್ರೇನು? ಹಾಂ, ಐ ಬಂತು. ಹಾಂ, ಪಕಾರಕ್ಕೆ ತಾವತ್ತು. ತ್ಯ ಎಲ್ಲಿದೆ? ತ್ಯ ಇದ್ರೆ ಹೀಗಿರ್ಬೇಕು, ತ. ಹಾಂ, ಸಂಕ್ಷಿಪ್ತೈ ಪ್ರತಿ ಸಂ. ಇದು ನೋಡಿ, ಸಾ ಸಾಕೆ ಕ, ಕಾಕೆ ಋ. ಹಾಂ, ಸಂಸ್ಕೃ ತೌ ಅಲ್ಲ, ಇಲ್ಲಿ ಎರಡಿದೆ. ತೈಹಿ ಸಂಸ್ಕೃತೈಹಿ ಸಮಾಹೃತ್ಯಾನ್ಯ ತಂತ್ರಾಣಿ ಸಂಕ್ಷಿಪ್ತೈಹಿ ಪ್ರತಿ ಸಂಸ್ಕೃತೈಹಿ. ಗೊತ್ತಾಯ್ತಾ? ಹಾಂ, ಸ ಇದು ಇಲ್ಲಿ ನೋಡಿ, ನಾವು ಬರೆಯುವುದಕ್ಕಿಂತ ಚೂರು ಅಭ್ಯಾಸ ಮಾಡುವಾಗ ಸರಿ ಗಮನಿಸಿ. ಮ ಅರ್ಧ ಬರೆದಿದ್ದಾರೆ, ಅಂದರೆ ಮಾ ಬರೀಲೇ ಇಲ್ಲ ಅವ್ರು, ನಾ ಅರ್ಧ ಬರೆದಿದ್ದಾರೆ, ಪ ಬರೆದಿದ್ದಾರೆ. ಸಂ ಪೂ ಎರಡು ಸೊನ್ನೆ ಹಾಕಿದ್ದಾರೆ. ಮ ಇದು ಬರೆಯುವುದೇ ಇಲ್ಲ, ಅರ್ಧ. ಇದನ್ನೇ ಎಲ್ಲ ಕಡೆ ಅರ್ಧ ಸೊನ್ನೆ ಥರ ಬರೆಯುವುದು, ನ ಅರ್ಧವನ್ನೇ ಸೊನ್ನೆ ಥರ ಬರೆಯುವುದು. ಆಮೇಲೆ ಅದರ ಮೇಲೆ ಪ ಶಬ್ದ ಇದೆ, ಹೀಗಿದೆ ಸಂಪೂರ್ಣ. ಇದು ಬ ಆಗುವ ಸಾಧ್ಯತೆ ನಮಗೆ ಡೌಟ್ ಬರುತ್ತೆ. ಅದಕ್ಕೆ ಬ ಬಂದಾಗ ಅದು ಪೂರ್ವದಲ್ಲಿ ಸುರುಳಿ ಇರುತ್ತೆ. ಅರ್ಥಾಯ್ತಾ? ಸಂಪೂರ್ಣ ಮುನ ಮಾ, ಇದು ಮಾಕ್ಕೆ ಉ ಮು. ಇದು ಚ, ಚಾಕೆ ಯ. ಸಂಪೂರ್ಣ ಮುಚ್ಯ ತೇ ವ ಗಕಾರಕ್ಕೆ ಗ ಒತ್ತು ಕೊಟ್ಟಿದ್ದಾರೆ. ವರ್ಗೈ ವರ್ಗೈರ್ ವರ್ಗೈಹಿ ಆದಮೇಲೆ ಒಂದು ಮತ್ತೆ ಅರ್ಕವತ್ತಿದೆ, ಅದರಿಂದಾಗಿ ಮುಂದಿನ ಅಕ್ಷರ ಮತ್ತೆ ಡಬಲ್ ಆಯಿತು. ನ ವರ್ಗೈರ್ ನಾಮ ಲಿ ಂಗಾ ನು ಶಾ ಸ ನಂ. ನಂ ನಾಮಲಿಂಗಾನುಶಾಸನಂ ಅದರ ಹೆಸರು ಬಂತು. ಇಲ್ಲಿ ತನಕ ಏನು ಓದಿದ್ದು ಅದರ ಹೆಸರು. ಆದರೆ ಒಂದು ವಿಶೇಷ ಗಮನಿಸಿ, ಇಲ್ಲಿ ನೂ ಬರೆಯುವಾಗ ನಾವು ಎಲ್ಲ ಕಡೆ ಹೀಗೆ ಗೆರೆ ಕಲ್ತಿದ್ದು, ಇವರು ಸೊನ್ನೆ ಹಾಕಿದ್ದಾರೆ. ಅಂದರೆ ಈ ಮುಂದೆ ಓದುವಾಗ ನಮಗಿದು ನೆನಪಿರಬೇಕು. ಇಲ್ಲಿ ಮತ್ತೆ ಅದು ಎರಡೇ ಥರ, ಇದಕ್ಕಿಂತ ಚೇಂಜಸ್ ಇಲ್ಲ. ಬರೆಯೋದನ್ನು ಚೂರು ಎಳೆದು ಬರೀತಾರೆ, ಕೆಲವು ಸೊನ್ನೆ ಹಾಕಿ ಬರೀತಾರೆ, ಅದು ಗಮನಿಸ್ತಾ ಇರಬೇಕು. ಇಲ್ಲಿ ಇದು ನಾಮಲಿಂಗಾನು ಅನ್ನೋದೇ ಸರಿ, ಬೇರೆ ಅಕ್ಷರ ಆಗೋದು ಸಾಧ್ಯ ಇಲ್ಲ. ಅದರಿಂದಾಗಿ ಮುಂದೆ ಈ ಎಲ್ಲಿ ಸೊನ್ನೆ ಬಂದಾಗಲೂ ಅದು ಉಕಾರ ಅಂತ. ಈಗ ಮ್ಯಾನುಸ್ಕ್ರಿಪ್ಟ್ ನಮಗೆ ಇನ್ನೂ ಪರ್ಫೆಕ್ಟ್, ಒಬ್ಬರೇ ಬರೆದಿದ್ದಾದ್ರೆ ಇದೆ, ಮತ್ತು 5-6 ಜನ ಬರೆದಾದ್ರೆ ಮತ್ತೆ ಚೂರು ಚೇಂಜ್ ಆಗ್ಬೋದು. ಸಾಮಾನ್ಯ ಈ ಅಕ್ಷರವನ್ನು ಹಾಗೆ ಅಂತ ಗುರುತಿಸ್ಬೋದು, ನಾಮಲಿಂಗಾನುಶಾಸನಂ. ಹಾಂ, ಅದು ಶ್ಲೋಕ ನಂಬರ್ ಹಾಕಿದ್ದಾರೆ 20 ಅಲ್ಲ 2 ಅದು. ಇದು ಪ್ರಾಯ ಪ್ರಾಯ ಶೋ
नु ಪ್ರಾಯಶೋನು ಪ್ರಾಯಶೋನೂ ಪ ಭೇ ಪ್ರಾಯಶೋ ಅನು ಉಪಭೇದೇನ ಭೇದೇನ ಸಾ ಹ ಚ ಚರ್ಯ ಸಾಹಚರ್ಯಾಚ ಕು ತ್ರ ಚಿ ತ್ ಬರ್ದಿದ್ದು ನೋಡಿ, ಚಿತ್ ಕುತ್ರ ಚಿತ್. ಇಲ್ಲಿ ಕು ಬರ್ದದ್ದು ಬೇರೆ ಥರ, ನೂ ಬರ್ದದ್ದು ಬೇರೆ ಥರ ಎಲ್ಲೋಯ್ತು. ಹಾಂ, ಈ ನೂ ಬರ್ದಿದ್ದು ಹೀಗೆ ಬರಿಬೋದಿತ್ತು, ಹಂಗೆ ಬರೀಲಿಲ್ಲ. ಇಲ್ಲಿ ಅವು ಹೀಗೆ ಬರ್ದು, ಇಲ್ಲಿ ಕು ಬರೆಯೋಕೆ ಹೀಗೆ ಬರ್ದು. ಗಮನಿಸ್ತಾ ಇರಬೇಕು. ಕುತ್ರಚಿತ್. ಇದು ಸಾಕೆ ತಾವತ್ತು ರಾವತ್ತು ಈ ಸ್ತ್ರೀ. ಪು ಪುಂ ನ ಪು. ಏನು ಮಾಡಿದಮ್ಮ? ಆಯ್ತಾ? ಪುಂ. ಇಲ್ಲಿ ಪುಂ ಇದು 0 ಇಲ್ಲಿದೆ. ಪುಂ ಸ ಕ ಇದು 0 ಇದರದ್ದೇ. ಸಂಕಂ ಸಕಂ. ಅದೇನಾಗಿದೆ ಅಂದರೆ ಮ್ಯಾನುಸ್ಕ್ರಿಪ್ಟಲ್ಲಿ ಇಲ್ಲಿ ಇಷ್ಟು ಜಾಗ ಗೆರೆ ಬಿದ್ದಿದೆ, ಅದಕ್ಕೆ ಅವರಲ್ಲಿ ಬರೆದಿಲ್ಲ. ಮುಂದೆ ಓದೋರಿಗೆ ತೊಂದರೆ ಆಗುತ್ತೆ ಅಂತ ಕ ಬರೆದು 0 ಇಲ್ಲಿ ಬರೆದಿದ್ದಾರೆ. ನಪುಂಸಕಂ. ಇದು ಜ, ಇದು ಅದಕ್ಕೆ ಜ್ಞಾವತ್ತು. ಇದು ಜ್ಞೇ, ಜ್ಞೇ ಜಾಕೆ ಜ್ಞಾವತ್ತು. ಜ್ಞೇಯಂ ತ ದಕಾರಕ್ಕೆ ವ, ತಕ್ ದಕ್ಕೆ ವಾವತ್ತು. ದ್ವಿ ತದ್ವಿ ಶೇ ಶ ತದ್ವಿಶೇಷ. ವಾಕೆ ಈವತ್ತು. ವಿ ಧಾಕೆ ಏವತ್ತು. ತದ್ವಿಧೇ ಕಾಕೆ ವಾವತ್ತು. ಕ್ವ ಚ ಇ ಚಿ ತ್. ತದ್ವಿಶೇಷ ವಿಧೇ ಕ್ವಚಿತ್. ತದ್ವಿಶೇಷ ವಿಧೇ ಕ್ವಚಿತ್. ಭಾಕೆ ಏವತ್ತು. ಭೇ ದ ಆ ಖ್ಯ ಖ್ಯ ನೋಡಿ. ಭೇದಾಖ್ಯ ಭೇದಾಖ್ಯಾನ ಭೇದಾಖ್ಯಾನಾಯ. ಇದು ಇದರ ದೀರ್ಘ, ಇದು ನಾದ ದೀರ್ಘ. ಭೇದಾಖ್ಯಾನಾಯ. ಇಲ್ಲಾಂದರೆ ಭೇದಾಖ್ಯನೋಯ ಅಂತ ಓದ್ತೇವೆ ನಾವು. ಆದರೆ ಅದು ಮತ್ತೆ ಈ ಪೂರ್ವದಲ್ಲಿರುವ ಸುರುಳಿ ಸರಿಯಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಭೇದಾಖ್ಯಾನಾಯ ನ ದ್ವ ದ್ವನ್ವೇ. ಇಲ್ಲಿ ಮತ್ತೆ ಇದೆ ಅದರದ್ದು. ದ್ವನ್ವೋ ನೈ ಎರಡಿದೆ. ನೈ ಕ ಶೇ ಶೋ ನೈಕಶೇಷೋ ನ ಸಂಕರಃ ನ ಸಂಕರಃ. ಭೇದಾಖ್ಯಾನಾಯ ತದ್ವೇದ್ ತದ್ವನ್ವೋನೈಕ ಶೇ ಶೇಷೋ ನ ಸಂಕರಃ. ತದ್ವಿಶೇಷೋ ನ ಸಂಕರಃ. ನೈಕಶೇಷೋ ನ ಸಂಕರ. ಅದು ಸರಿ. ಇಲ್ಲಿ ಒಂದು ಅಕ್ಷರ ಏನೋ ಹೆಚ್ಚು ಕಮ್ಮಿ ಆಗಿದೆ. ತದ್ವ್ಯಾಖ್ಯಾನಾಯ ನದ್ವ
ನ ದ್ವಂದ್ವೋ ದ್ವಂದ್ವ ನ ದ್ವಂದ್ವೋ ನೈಕಶೇಷಃ ನೈಕಶೇಷೇಣ ಸಂಕರಃ ದ್ವಂದ್ವ. ಇದು ದಕ್ಕೆ ವ ಒತ್ತು ಕೊಟ್ಟಿದ್ದಾರೆ. ನಕಾರಾರ್ಧ ದಕಾರಾರ್ಧ ವಕಾರ ದ್ವಂದ್ವ ಹೀಗಿದೆ. ನ ಅರ್ಧ ಬರೆದಿದ್ದಾರೆ, ದ ಅರ್ಧ ಬರೆದಿದ್ದಾರೆ. ದ್ವಂದ್ವ ದ್ವಂದ್ವ ದ್ವಂದ್ವ. ಸರಿ, ಈಗ ಓದೋದು ಗೊತ್ತಾಯ್ತಲ್ವ ಸ್ವಲ್ಪ ಆದರೂ. ನಾಳೆ ಇನ್ನೊಂದು ಮ್ಯಾನುಸ್ಕ್ರಿಪ್ಟ್ ನೋಡೋಣ. ಆಗ ಇದರಲ್ಲಿ ಇದು ಒಂಥರ ಆಯಿತು. ಇನ್ನು ಸರ್ವಮೂಲದ್ದು ಸಿಕ್ಕಿದರೆ ಫಸ್ಟ್ದು ಹಾಕ್ಬೋದಿತ್ತು. ನನ್ನ ಮಧ್ಯದಲ್ಲಿ ತೋರಿಸಿದ ಅಕ್ಷರ ಸುಮ್ಮನೆ ಓದ್ತಾ ಹೋಗಿ. ಈ ಅಕ್ಷರ ಏನು? ನೈ. ಇದು ಭೋ ಆಗುತ್ತಾ? ಭೇ. ಇದು ತಂತ್ರಾಣಿ. ಇದು ಮುಚ್ಯತೆ. ಮುಚ್ಯತೆ. ಕ್ರ. ನಕಾರಕ್ಕೆ ಕ ಹೊತ್ತು ಕ್ರ. ತ್ರಿ. ತ್ವ. ವಿ. ಯ ಅಲ್ಲ, ಇದು ವ್ಯಾ, ಇದು ಯ. ಇದು ಚಕಾರಕ್ಕೆ ಚ ಒತ್ತು. ವ ಬರೆಯೋದಾದರೆ ಹೀಗೆ ಇರುತ್ತೆ. ವಾಕ್ಯ ವ ಬರೆಯೋದು ಬಹಳ ಅಪರೂಪ. ಉವ್ವಟ ಅಂತ ಇದ್ದರೆ ವ್ಯಾಖ್ಯಾನಕಾರಣ ಹೆಸರಷ್ಟೇ. ಶಬ್ದ ಬಹಳ ಕಮ್ಮಿ ವಕಾರಕ್ಕೆ ವಕಾರ ಬರೋದು. ಇದು ಚರ್ಯ. ಇದು ಕ್ಷಿ. ಇದು ಪೂರ್ತಿ ಕುತ್ರಚಿತ್. ಇದು ಕ್ವಚಿತ್. ಇದು ಇದು ಈ ಅಕ್ಷರ ಥ. ಥ. ಇದು ಥ. ಪ ಆಗಬೇಕಾದ್ರೆ ಹೀಗಿರಬೇಕು. ಇದೇ ಚೂರು ಕಮ್ಮಿ ಆದರೆ ವ ಆಗಿಬಿಡುತ್ತೆ. ಇದೇ ಚೂರು ಹೀಗೆ ಹೋಗಿ ಬ ಆಗಿಬಿಡುತ್ತೆ. ನ್ವಾಕು ಬಾಕು ಸ್ವಲ್ಪ ಹಾಗೆ ಕಾಣುತ್ತೆ. ಇಲ್ಲಿ ನ್ವಾ ಬರೆಯುವಾಗಲೂ ಸ್ವಲ್ಪ ಹೀಗೆ ತಂದು ಹೀಗೆ ತರ್ತಾರೆ. ಪ ಬರೆಯುವಾಗ ಡೈರೆಕ್ಟ್ ಹೀಗೆ ಇರುತ್ತೆ. ನ್ವಾಕು ಪಾಕು 0 ಪಂಪ. ಅನ್ವ. ಇದನ್ನೊಂಚೂರು ಹೀಗೆ ಬೆಂಡ್ ಮಾಡಿ ಬರೀತಾರೆ ನ್ವ. ಪ ಬರೆಯುವಾಗ ಹೀಗೆ ಡೈರೆಕ್ಟ್ ಇರುತ್ತೆ. ಅದು ಶಬ್ದ ನೋಡಿ ನಮಗೆ ಗೊತ್ತಾಗಬೇಕು. ಒಂಚೂರು ಶಬ್ದ ಪರಿಚಯ ಸ್ವಲ್ಪ ಆದರೂ ಇರಬೇಕು. ಅನ್ವೇಷಕ ಅಂತ ಗೊತ್ತಿರ್ಬೇಕು. ಅಂಪೇಷಕ ಅಂತ ಓದ್ಕೊಬಂದು. ಪಂಪ ಅಲ್ಲ, ಹಾಕ್ಬೋದು. ಅಲ್ಲಿ ಹಾಕಿಲ್ಲ ಅಕ್ಷರ. ಬರಿಬಾರ್ದು. ಆದರೆ ಈಗ ನಾವು ಒಂದು ಕಡೆ ಎಲ್ಲೋ ನೋಡಿದ್ವಲ್ಲ, ನಕಾರಕ್ಕೆ ಪ ಬರೆದಿದ್ದು. ಸಂಪೂರ್ಣ ನ ಬರೆದು ಪ ಬರೆದಿದ್ದಾರೆ. ಬರಿಯಲ್ಲ ಅಂದರೆ ಕೆಲವು ಕಡೆ, ಹೆಚ್ಚಿನ ಕಡೆಯಲ್ಲಿ 0 ಇರುತ್ತೆ. 0 ಬರದೇ ಬರೀತಾರೆ.
ಅಲ್ಲ, ಹೀಗೆ ತುಂಬ ಮ್ಯಾನುಸ್ಕ್ರಿಪ್ಟ್ ಇದೆ. ಅದು ಆಯಾ ಕಾಲದಲ್ಲಿ ಅವರವರು ಅವರಿಗೆ ಈ ಥರ ಬರೆದ್ರೆ ಪ ಅಂತ ಅಕ್ಷರ. ಚಂಪು, ಎಂಚಿನ ಅಪ್ಪಣ ಜೆ ಉಂಡು. ತೋ ತುಜಿ, ತೋ ತಿಜಿ, ತೋ ತುಜ್ಜಿ. ಹಾಂ, ಎರಡು ಪಾಂಡ ತೂ. ಮರಳಿ ತೋತಜಿ. ಅಲ್ಲ, ಅದು ಕನ್ನಡ ಇದರಲ್ಲಿ ಬರೆಯುವಾಗ ಮುಂದೆ ಜೋಡಿಸುವ ಅಕ್ಷರ ಇದ್ದಾಗಲೂ ಬಿಡಿಸಿದರೆ ನಿಲ್ಲಿಸಬೇಕು ಅಂತ ಹಾಗೆ ಬರೀತಾರೆ. ತೂತುಜಿ, ತೂತುಜಿ, ತೂತುಜಿ. ಬ ಉಂಡು. ಪರಿದುಂಡು.
ತೋಜು ಅವು ಅಂಚಲಕ್ಕೆ ತೋಜುಜ ತೋಜುಜ್ಯ. ಹಾಂ ನಿಂಕಳು ಪುದರ್ ಬನ್ನಿ ಪುದರ್ ಹಾಂ ನೆಕ್ಸ್ಟ್ ರಂಜಿತ್. राम कुमार. माधव. ನಾನು ಸರಿ ಬರಿತಾ ಅದನ್ನು ಹೇಳಬೇಕು. ಮಹಾಪ್ರಾಣನ ಎಂಚ ಬರೋಣೆಲ್ಲ ಗೊತ್ತಾಬ್ರಿ ಅಕ್ಷರ.
ಹಾಂ ಹಾಂ ಓದಿದ್ದು ಹ್ಞೂ ಹ್ಞೂ ರು ಹಾಂ ಗುರುರಾಜ ಹಾಂ ಅನ್ವಿತಾ ಹಾಂ ಹ್ಞೂ ఆయన పుద్దరు చేంజ్ ಮಾಡಿದ್ದೆ ಕುಮಾರ್ ಹ್ಞೂ ಕುಮಾರ್ ಕುಮಾರ ರಂಜಿತ್ ಶ್ರೀಕೃಷ್ಣ ಓ ನಿನ್ನ ಹೆಸರೇ ಬರಲಿಲ್ಲ ಹಾಂ ಶ್ರೀನಿವಾಸ ಹಾಂ ಇದೋದು ಮಾಧವ ಅಚಲ ಹಾಂ ತಾಕನ ಒತ್ತು ರತ್ನ ವ ತೀ ತೀ ದೀರ್ಘ ರತ್ನಾವತಿ नी खी ता ಹಾಂ ಅಪ್ಪಣ್ಣ ಒಂದು ಬಣ್ಣ ಒಂದು ರಂಜಿತ್ ಸ್ವಾತಿ 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 ಸರಿ ಪಾಪ ಎಲ್ಲೇ ಬೇತೆ ಮೆಹನಸ್ಕಟ್ಟೋರ ಸುಖ ರಾಘವೇಂದ್ರ ಜಾದ ಪ್ರೀತಿ ಓರುಣ ನಂಜಿ ಬರೆದು ಬಿಡ್ತೇವೆ ಇಲ್ಲ ಪೂರಲ್ಲ ಬರ್ತೇನೆ ಕುಟುಂಬನೇ ಬತ್ ನೀವು ಸರಿ ಅಂದು ಸರಿ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು ಗೋವಿಂದ.